ಹುಡುಗಿ ದೇವಿ ದೇವಿ ನೀನು. ನಾ ದೇವಿ ದೇವಿ ಅವತ್ರಿ ನೋಡವ್ವ ನಿಮ್ಮವ್ವ ನೂರಿನಂತೆ ಸೀರೆ ನನ್ನಂಗೆ ಅದಾಳೆ. ಅದಕ್ಕೆ ಬಸಣ್ಣ ಆನ್ಲೈನ್ ಟೆಂಟರಿಗೆ ಅದನ್ನ ಹೊಸ ಸಿನಿಮಾ ಬಂದದ. ನಾನಿನ್ನ ಮರ್ಯಾದ ಸಿನಿಮಾ ಬಂದಿದೆ, ನೀನ್ ಬರ್ತೀನಿ ಅಂತ ಹೇಳು. ನಿನ್ಗೆಲ್ಲ ಇಲ್ಲೇ ಬಿಸಾಕಿ ನಿನ್ನ ಕರ್ಕೊಂಡು ಹೋಗ್ತೀನಿ. ನಾನು ಆ ಸಿನಿಮಾ ಆಗ್ಲೇ ನೋಡಾಯ್ತು. ಹೊಸ ಯಾವ್ದು ಬಂದಿದ್ದ ಅಂತ ಕೇಳಿದೆ. ಸಾವಿತ್ರಿ ಸಾವಿತ್ರಿ ಏನು ಸಾವಿತ್ರಿ ನಿಮ್ಗೆ ಸುಖ ಬೇಕು ಅಂದ್ರೆ ನಿಮ್ಮ ಅಮ್ಮನ ಹತ್ರ ಸಿಗಲ್ಲ ಸಾವಿತ್ರಿ. ಹಂಗಂದ್ರೆ ಹಾಗಂದ್ರೆ ಹಾಗಂದ್ರೆ ನಿಮ್ಗೆಲ್ಲ ಸುಖ ಬೇಕು ಅಂದ್ರೆ ನಿಮ್ಮ ಅಮ್ಮನ ಹತ್ರ ಸಿಗಲ್ಲ, ನನ್ನ ಹತ್ರ ಸಿಗುತ್ತೆ. ಸಾವಂತ್ರಿ ಕಾಸು ನಿಂಗೆ ಕೊಡ್ತೀನಿ ಸಾವಂತ್ರಿ. ನೋಡುದ್ಯಾ ಊರವರೆಲ್ಲ ನಮ್ಮ ಅವ್ವನ್ಗೆ ಹೆಂಗ್ ಹೊಟ್ಟೆ ಉರಿಸ್ತಾ ಇದ್ದಾರೆ. ಬಡ್ಡಿಗ್ ಬಡ್ಡಿನೂ ಕೊಡ್ದೆ, ಕಾಸು ವಾಪಸ್ ಕೊಡ್ದೆ, ಗೋಳ ಆಡಿಸ್ತಾ ಇದ್ದಾರೆ. ಹೊಟ್ಟೆ ಏನ್ ಸಿಕ್ಕಿದ್ರೆ ಸೊಟ್ಟಕ್ಕೂ ಕೈ ಹಾಕ್ತಾರೆ. ನಾನು ದುಡ್ದಿದ್ 4 ಕಾಸು ದುಡ್ಡು ನನ್ನ ಕೈನಲ್ಲಿ ಉಳಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರಲಿಲ್ಲ ಸಾವಂತ್ರಿ. ನನ್ನಂತ ಬೇವರ್ಸಿಗೆ ಬಂಡವಾಳ ಎಲ್ಲಿಂದ ಬರ್ಬೇಕು? ಈ ಜೀವನ ಲಾಸ್ ಆಗೋದೆ ಸಾವಂತ್ರಿ. ಯಾಕೋ ಸತ್ತೋಗೋಣ ಅನಿಸ್ತಿದೆ. ನೀನ್ ಸಾಯಲ್ಲ, ಊರವರೆಲ್ಲ ಇರೋ ಸಾಯಿಸ್ತೀಯ. ಸಾವಂತ್ರಿ ಸಾವಂತ್ರಿ ಏನು ನಾನು ಹೇಳಿದ್ದೇನ್ ಮಾಡಿದೆ ಸಾವಂತ್ರಿ? ಯಾವಾಗ ಕೊಡ್ತೀಯಾ? ನೀನ್ ಇವತ್ತು ಮೂವತ್ತು ಸಾವಂತ್ರಿ, ನಾನು ನಾಳೆ ತಂದು ಕೊಡ್ತೀನಿ. ಹ್ಞೂ ಅದಂಗೆ ನೀನ್ ಪತ್ರದಲ್ಲಿ ರಂಬೆ ಊರ್ವಶಿ ಮೇನಕೆ ಅಂತೆಲ್ಲ ಬರಿಬೇಡ. ಅವರೆಲ್ಲ ದೇವಲೋಕದಲ್ಲಿ ಕ್ಲಬ್ ಡ್ಯಾನ್ಸರ್ಸ್ ಗಳಂತೆ. ಮತ್ತೆ ಇನ್ನೇನಂತ ಬರೀಬೇಕು ಸಾವಂತ್ರಿ? ನನ್ನ ಹೃದಯ ಪಕ್ಷಿ ಸಾವಂತ್ರಿ ಅಂತಾನೆ ಬರಿ. ತಗ 500 ಅದೇ. ಸಾವಂತ್ರಿ ಅದ್ಯಾ ಹೆಣ್ಮಕ್ಳ ಕಲ್ತಿದ್ಯಾ? ಎದ್ದೇಳು ಎದ್ದೇಳು. ನಮ್ಮಪ್ಪ ಅಮ್ಮ ಬಂದು ಬಳಗ ಎಲ್ಲ ನೀನೇ ಸಾವಂತ್ರಿ. ಆಯ್ತಾಯ್ತು, ಹೆಣ್ಮಕ್ಳ ಕಲ್ಬೇಡ, ಎದ್ದೇಳು. ಚೆನ್ನಾಗಿ ದುಡ್ಡಿ 100 ಜನ ಮೆಚ್ಚೋ ಆಗಿರು, ಅಲ್ಬೇಡ. ನಾನಿದ್ದೇನೆ. ಸಾವಂತ್ರಿ ಋಣನ ನಾನು ಯಾವತ್ತು ಮರೆಯಲ್ಲ ಸಾವಂತ್ರಿ. ಸರಿ ಸರಿ, ಹೆಣ್ಮಕ್ಳ ಕಲ್ಬೇಡ ಈಗ. ಸಂಜೆ ಹೊತ್ತಿನಲ್ಲಿ ಸಿಹಿ ನಿರ್ಭಾವಿತವ ಸಾವಂತ್ರಿ ಸರ್ಗಕ್ಕೆ ಯಾಕೋ ಕೈ ಹಾಕೋದೆ? ಅಷ್ಟು ಸಾಲದು ಅಂತ ಅವ್ರ ಅವನ ಹತ್ರ ಹೋಗಿ ಅಷ್ಟು ಬಡ್ಡಿ ಕೊಟ್ಟು ಬಂದಿದ್ದೆ. ದಿಗಿ ಬರ್ಮಣ್ಣ ಯಾರೋ ಮಾಡ್ದಾರ ಅಂತ ನಾನೇನು ಮಾಡಿದ್ದೀನಿ? ಆ ಬ್ಯಾಡ್ ಗಂಡು ಹುಡುಗ ಕೈ ಬಿಟ್ರೆ ಸುಮ್ಮನೆ ಇರ್ತಾಳೆ. ಹಂಗೆ ನಾನು ಏನ್ ಮಾಡಿ ಸುಮ್ಮನೆ ಇರ್ತಾಳೆ ಅನ್ಕಂಡೆ. ಅಲ್ಲ ಕಣ್ಣ ಬಸ್ಯ, ಆ ಬ್ಯಾಡ್ ಹತ್ರ ಬಡಿಸ್ಕೊಂಡು ರಂಗಿಗೆ ಬಡ್ಡಿ ಕಾಸು ಕೊಟ್ಟು ಬಂದಿದ್ಯಲ್ಲ, ಈ ಯಾವ ಸೀಮೆ ಗಂಡ್ಸು? ಬರ್ಮಣ್ಣ ಆ ಬಡ್ಡಿ ರಂಗಮ್ಮನ್ಗೆ ಎಲ್ರಿಗಿಂತ ಮೊದಲು ಕಾಸು ಕೊಟ್ಟವನು ನೀನು. ಏನೋ ದೊಡ್ಡದಾಗ ಕಿಸ್ದಾಗ ಮಾತಾಡ್ತೀಯಪ್ಪ. ನಾನೇನೋ ಅವಳ ಕಾಸು ಅವಳು ಕೊಟ್ಟೆ, ನೀನು ಅಸಲು ಬಡ್ಡಿ ಕೊಟ್ಟು ಬಂದಿದ್ಯಲ್ಲ. ಇಷ್ಟು ತಿಳಿಯವ ನಿನ್ ತಲೆಗೆ? ದೇಶ ಸುತ್ತವನು ಅಂತ ಬೊಂಬೆ ಹೊಡ್ಕೋತಿಯ ಬೇರೆ. ಈಗ ನೀನ್ ಹೂ ಅನ್ನೋ, ಇವಾಗ ಹೋಗಿ ರಂಗಮ್ಮನ ಮನೆಗೆ ಬೆಂಕಿ ಹಾಕ್ಬಿಡ್ತೀನಿ. ಎಂತ ಐನಾತಿ ಐಡಿಯಾ! ಅವಳ ಮನೆಗೆ ಬೆಂಕಿ ಹಚ್ಚಿ ಪಕ್ಕದ ಮನೆ ಹತ್ಕೊಂಡು ಅದೇ ಬೆಂಕಿಯಿಂದ ನನ್ ಮನೇನು ಹತ್ಕೊಂಡು ಉರಿಲಿ ಅಂತನೋ? ಸರಿ ಬರ್ಮಣ್ಣ, ಆಯ್ತು. ಏನ್ ಮಾಡ್ಬೇಕಂತ ನೀನ್ ಹೇಳು, ನಾನು ಅದನ್ನೇ ಮಾಡ್ತೀನಿ. ರಾಜ ಬರ್ತೀನಿ ಅಂದಿದ್ದ. ಅಲ್ಲ ನನ್ಗೇನೋ ಬೈದ್ಬಿಟ್ಟಲ್ಲ ಬರ್ಮಣ್ಣ. ಆ ರಾಜ
ರಾಜನ ಹೋಗಿ ರಂಗಮ್ಮನ್ಗೆ ಅಷ್ಟು ಬಡ್ಡಿ ಕೊಟ್ಟನಂತೆ. ಆ ಇಕ್ಬಾಲು ಲೋಪ ಸಿಕ್ಕಲ್ಸದ್ನಂತೆ. ಅಲ್ಲ ಬರ್ಮಣ್ಣ, ಮಾತಾಡ್ರೆ ಸಾಕು ಪೈಲ್ವಾನ್ ಶಿವಾಜಿ ಇವಂಗೆ ಹುಡ್ದವನ ಮಾತಾಡ್ತಾನಲ್ಲ ರಾಜಣ್ಣ, ಅಂತ ಪೈಲ್ವಾನ್ ಇಟ್ಕೊಂಡು ಈ ಸಾವಿಗೆ ಎದುರ್ಕೊಂಡಲ್ಲ. ಶಿವಾಜಿ ಏನು ಛತ್ರಪತಿ ಶಿವಾಜಿ ಅನ್ಕೊಂಡವನ? ಮೈ ಬೆಳೆಸ್ಕೊಂಡು ಕೆಮ್ಮಣ್ಣಲ್ಲಿ ಹಂದಿ ಕತ್ತೆ ಹಿಂಗೆ ಒದ್ದಾಡ್ಬಿಟ್ರೆ ದೊಡ್ಡ ಪೈಲ್ವಾನ ಅವನು. ಅವನು ನಂಬ್ಕೊಂಡು ನಮ್ ರಾಜ ಆರ್ಥಿಕರದ ಆಸ್ತಿ ಹಾಳು ಮಾಡ್ಕೊಂಡ. ನಮ್ ವೀರಶೈವರು ಇದೇ ರೀತಿ ಹೋದ್ರು. ಇದು ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರಲ್ಲ, ರಕ್ತ ರಕ್ತ ಬರ್ತದೆ. ನಿಂಗೊಂದು ವಿಷಯ ಗೊತ್ತಾ ಬರ್ಮಣ್ಣ? ಏನೋ? ಆ ಪೈಲ್ವಾನ್ ಶಿವಾಜಿ ಈಗ ಗರಡಿ ಕೆಲಸ ಬಿಟ್ಟು ಕರಡಿ ಕೆಲಸ ಶುರು ಹಚ್ಕೊಂಡವನಂತೆ. ಅಂದಂಗೆ ಗರಡಿ ಕೆಲಸ ಅಂದ್ರೆ ಗೊತ್ತಾಯ್ತಲ್ಲ? ಓಹೋ, ರಾಜ ಬಂದ ಅಂತ ಕಾಣ್ತದೆ. ಹೆಂಗ್ ಗೊತ್ತು? ಇದೇನ್ ಬರ್ಮಣ್ಣ, ನಮ್ಮೂರ್ ಬೀದಿ ನಾಯಿಗಳು ಅವ್ನ್ ಕಂಡ್ರೆ ತಾನೇ ಪಗಳೋದು. ಓ ರಾಜ ಬಂದ್ಯಾ? ಬಾಬಾ ತಡ ಆಯ್ತು ಬರ್ಮು. ಏನ್ ರಾಜ, ಯಾವತ್ತಾದ್ರೂ ಹೇಳಿದ ಟೈಮ್ಗೆ ಬಂದಿದ್ಯಾ? ಏನ್ ಮಾಡಕ್ ಬರ್ಮು? ದಾರಿ ಬರುವಾಗ ಸಿಗ್ತಾರಲ್ಲ ಮಾತಾಡ್ಸ್ತೆ ಬಂದೇ ಇರ್ಕೋ. ಸ್ವಲ್ಪ ಕೈಯಲ್ಲಿ ಕಾಸು ಓಡಾಡಂಗಾಯ್ತು, ರಾಜನಿಗೆ ಅಹಂಕಾರ ಬಂದ್ಬಿಡ್ತು ನಲ್ವಾ. ಆ ಹಾಲ್ ಮಾರೋ ತುರ್ಕ ನಿನ್ ಕೈಲಿರೋ ಕಾಸನ್ನ ಕಿತ್ಕೊಂಡು ಆ ಹಾದ್ರಿಗೆ ತಿಕ್ಕೊಟ್ನಂತಲ್ಲ. ಬೋಳಿ ಮಾಡೋದ್ರಿಂದ ಕರ್ಸೋ, ನನ್ ಬೇಡನ ಚೂ ಬಿಟ್ಟು ಕಚ್ಚಿಸ್ಬಿಡ್ತೀನಿ. ಓ, ಆ ಬೇಟೆ ನಾಯಿ ಅದು ಗೊತ್ತು ಬಿಡು. ಅದ್ ಯಾವಾಗ್ಲೂ ಕೀಳ್ ಜಾತಿ ರಟ್ಟಿತವ ದನದ ಮೂಳೆಗೋ ಎಮ್ಮೆ ಮೂಳೆಗೋ ಜೋಲ್ ಸುಟ್ಕೊಂಡು ನಿಂತಿರ್ತದಲ್ಲ, ಅದೇ ತಾನೇ. ಯಾಕ ಬಸ್ಯ ಬೈಕ್ ಹೆಂಗಾಯ್ತ? ನಿನ್ ಕೈ ಗೌರಿ ಅಂತೀಯ? ಸಾಕು. ನೋಡ್ ಬರ್ಮು, ಈ ಚಿನ್ನದ ಕಳಕೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾ ಆಲ್ಮಾರೋ ಸಾಲಿಗೆ ಕಾಸು ಕೊಟ್ಟಿಲ್ಲ. ಇದೆಲ್ಲ ಆ ಚಾಲಕಿ ರಂಗಮ್ಮ ಕಟ್ಟಿರೋ ಕತೆ. ಅವಳು ಕೊಟ್ಟಿದ್ದೀರ ಕಾಸು ನಾಕ್ ಕೊಟ್ರು ಅಂತ ಚಂದ ಹೇಳೋದು. ಸಾಕು. ನಮ್ ಜಾತಿ ಕತೆ ಹೀಗೆ ಹಾಳಾಗೋಯ್ತು. ನಾವೇ ಜಗಳ ಆಡ್ಕೊಂಡು ನಮ್ ಜಾತಿ ಮಾನನ ತೆಗಿತೀವಿ ಹೊರ್ತು ಮಾನ ಉಳ್ಸೋ ಕೆಲ್ಸ ಒಂದು ಮಾಡಕ್ಕಿಲ್ಲ. ಇವಾಗ ಏನ್ ಬರ್ಮು, ಆ ಉಚ್ಕುಂಡೆ ಊರಲ್ಲಿಂದ ಮಾಡ್ಬೇಕು, ಹೌದಲ್ಲ? ಏನ್ ತಿಂತಾಳು ಬರ್ಮು? ಮತ್ತು ಮಠ ಸ್ವಾಮಿಗಳನ್ನ ಕರೆಸಿ ಅವಳು ಅವಳ ಮಗಳನ್ನ ಜಾತಿಯಿಂದ ತಗ್ಸಿ ಊರವ್ರ ಬೆಂಕಿ ನೀರು ಕೊಡ್ದಂಗೆ ಬಟ್ಟೆ ಹೊಡ್ಸೋಣವಾ? ಅದೊಂದೇ ದಾರಿ ರಾಜ. ನಾನು ಹಂಗೆ ಅನ್ಕೊಂಡಿದ್ದೀನಿ. ಇಷ್ಟು ಸಾವಿರದ ಮುಂಡೆಗೆ ಇನ್ನು ಜಾಸ್ತಿ ಶಿಕ್ಷೆ ಆಗ್ಬೇಕು. ನಂದೊಂದು ಡೌಟ್. ಏನ್ ಹೇಳೋ? ಏನಿಲ್ಲ ಬಿಡು. ಮುಂಡೆ ಮಗನ್ಗೆ ರಾಜ ಏನ್ ಮಾಡೋದು? ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಕಾಡಲ್ಲಿ ಸಾರಾಯಿ ಮಾಡೋ ಜಾಗನ ಪತ್ತೆ ಹಚ್ಚಿ ಆ ನನ್ನ ಮಕ್ಕಳನ್ನ ಒಂದು ಕಂಬಿ ಹಿಂಸೆ ಮಾಡಿದ್ರೆ ಅದು ಸರಿ ಬರ್ಮು. ಆದ್ರೆ ಈ ಸಲ ನೀವು ಪಂಚಾಯತಿ ಎಲೆಕ್ಷನ್ ನಿಂತು ಗೆದ್ದು ರಂಗಮ್ಮನ ಮಗನ ಊರಿಂದ ಒಂದು ತೋರಿಸಿದ್ರೆ ಆ ಸಣ್ಣಿರಪ್ಪ ರಂಗವನ್ನ ಎಲೆಕ್ಷನ್ ನಿಂತ್ಕೋ ಅಂತಿದ್ನಂತೆ. ನೋಡಿದ್ರ ರಾಜ, ನಮ್ ಜಾತಿ ಕತೆ ಎಲ್ಲಿ ಬಂದಿದ್ದೀರಿ ಅಂತ ನೋಡ್ದ? ಆ ಕಚ್ಚೆ ಅರ್ಕ ಬೆಳಿಗ್ಗೆ ಆದ್ರೆ ರಂಗವನ್ ಮನೆ, ಸಂಜೆ ಆದ್ರೆ ಆಗಸರ ಗುತ್ಯ ಒಂದ್ ಮನೆ. ಇವನು ನಮ್ ಜಾತಸ್ತ್ಯ. ಇವನು ನಂಬ್ಕೊಂಡ್ರೆ ನಮ್ ಜಾತಿ ಬೀದಿ ಪಾಲಾಗದೆ. ಹಾಗಂತ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದ್ಸತಿ ಕಳಿಸ್ಲೇಬೇಕು. ನಾಚಣ್ಣ, ಬರ್ಮಣ್ಣ, ನಾನ್ ಬೇಕಾದ್ರೆ ಆ ರಂಗಮ್ಮನ ಎಮ್ಮೆ ಸಾಯಂಗೆ ಮದ್ದಾಕ್ತೀನಿ. ಆ ಎಮ್ಮೆಗೆ ಮದ್ದ? ನನ್ ಮಗನೇ, ಏನೇ ಕೆಲಸ ಮಾಡಿದ್ರು ನಾಳೆ 4 ಜನ ಸೈ ಅನ್ನೋ ಕೆಲಸ ಮಾಡ್ಬೇಕು ಅಣ್ಣಲೇ. ಏನ್ ಮಾಡೋದು? ಬಂದ್ರಲ್ಲಿ ಆ ಸಾವಂತ್ರಿನ ಎತ್ತಾಕೊಂಡು ಹೋಗಿ ಕುಲ್ಗೆಡ್ಸ್ಬೇಕು ಕಣ್ರಲೇ. ಕುಲ್ಗೆಟ್ಟೋಳು ಬೇಕಾದ್ರೆ ಬ್ಯಾಡ್ನಾದ್ರೂ ಕಟ್ಕೊಳ್ಳಿ, ಬೆಸ್ತರನ್ನಾದ್ರೂ ಕಟ್ಕೊಳ್ಳಿ. ಸರಿ, ಆದ್ರೆ ಅವಳನ್ನ ಯಾವತ್ತು ಯಾವಾಗ ಎಲ್ಲಿ ಯಾರ್ಯಾರು ಕುಲ್ಗೆಡಿಸ್ಬೇಕು ಅಂತ ಈಗ್ಲೇ ತೀರ್ಮಾನ ಮಾಡೋ ಬರ್ಮಣ್ಣ. ನಾನ್ ನಿನ್ ಜೊತೆ ಇರ್ತೀನಿ, ಒಂದ್ ಹೆಜ್ಜೆ ಮುಂದೆನೆ ಇರ್ತೀನಿ. ಪ್ರಭು, ಅದ್ ನಾನು ಹೇಳ್ತೀನಿ. ಬರೋ ಅಮಾವಾಸ್ಯೆ ರಾತ್ರಿ ಈ ಕೆಲಸ ಮುಗ್ದೋಗ್ಬೇಕು. ಏನ್ ಮಾಡ್ಬೇಕು? ಅವಳನ್ನ ಅಮಾವಾಸ್ಯೆ ರಾತ್ರಿ ಅನಾಮತ್ತಾಗಿ ಎತ್ತಾಕೊಂಡು ಹೋಗಿ ಕುಲ್ಗೆಡ್ಸ್ಬೇಕು. ಯಾರು ಕುಲ್ಗೆಡ್ಸ
ಯಾಕೆ ಆರ್ನಲ್ಲಿಗೆ ಹೋಗಿ ಟಾಮ್ ಟಾಮ್ ಮಾಡ್ಲಿ ಅಂತನೋ? ಶಿವಾಜಿ ವಿಷಯ ನಿಮ್ಗೆ ಗೊತ್ತಿಲ್ಲ. ಇಂಥ ಕೆಲಸಕ್ಕೆಲ್ಲ 3 ಜನಕ್ಕಿಂತ 4 ಜನ ಇದ್ರೆ ಒಳ್ಳೇದು ಅನ್ಸುತ್ತೆ. ಅದೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅನ್ಕೋ, ಶಿವಾಜಿ ಪೊಲೀಸವ್ರನ್ನ ಚೆನ್ನಾಗಿ ಇಟ್ಕೊಂಡವ್ರೆ. ಈ ಮಾತಿಗೆ ಅವನೊಪ್ಬೇಕಲ್ಲ. ಅವನೊಪ್ಸೋ ಜವಾಬ್ದಾರಿ ನನಗುಡು. ಅದೇನೋ ಮಾತಾಡಿ ಒಪ್ಸೋ ಜವಾಬ್ದಾರಿ ನಿಂದು ರಾಜ. ನಂಗೊಂದು ಡೌಟು. ಏನ್ ಮಗಳು? ಅವನ್ನೆಲ್ಲ ನಾವೆಲ್ಲ ಸೇರಿ ಕೆಡ್ಸೋದೇನ ಸರಿ, ಆದ್ರೆ ಯಾರು ಮೊದ್ಲು ಅವ್ಳು ಕೆಡ್ಸೋದು? ಅದನ್ನ ಅಮಾವಾಸ್ಯೆ ರಾತ್ರಿ ನಾನ್ ಹೇಳ್ತೇನೆ. ಹೋಗಿ ಬೀಡಿ ಬಿಗಿ ಬಟ್ಟ ತಗೊಂಬ ಯಾರೋ ತಗೊಂಬ ಹೋಗ್ರ ನಿಮ್ಮಂತ ಅಭಿಮಾನಿಗಳಿಗೋಸ್ಕರ ತಾನೇ ನಾನು ಕುಸ್ತಿ ಮಾಡೋದು. ಒಂದು 10 ನಿಮಿಷ ಆಯ್ತು ಅಂದಂಗೆ ನನ್ನ ಬಾಂಬಿಟ್ಟ ರಾಜ ಅವರೇ ಬಂದಿಲ್ಲ. ವಿಘ್ನಾಸಿ ನನ್ನ ಮಗ ಜಾತಿ ಮನ, ಜಾತಿ ಮನ ಅಂದ್ರೆ ನಮ್ ಹಿಂದೂಗಳ ಮನ, ನಮ್ ಹಿಂದೂಗಳ ಮನ ಅಂದ್ರೆ ನಮ್ ದೇಶದ ಮನ. ಗೊತ್ತಾಯ್ತೇನೋ? ನನ್ನ ನೀವು ಕಲಿಸಿದ್ದು ಅದೇನ್ ಕೆಲಸ ಅಂತ ಹೇಳಿದ್ರೆ ನಮ್ಮ ತಾಯಿನದು ಮಾಡೇ ಮಾಡ್ತೀವಿ. ಮುಂದೆ ಸೇರ್ಕೊಂಡವ್ರೆ. ಒಬ್ಳು ಸಾಲಂತ್ರಿ, ಇನ್ನೊಬ್ಳು ಅವರೊಬ್ಬ ಜಗತ್ತೇಳ್ರಿ. ನಾನು ಹೇಳಂತ ಸರಿಯಾಗಿ ಕೇಳಿಸ್ಕೋ ಶಿವಾಜಿರಾವ್. ಒಬ್ಬರಿಗೆ ಹೆಂಗಸರನ್ನ ಅಪ್ಪರಿಗೆ ಹೇಗೆ ಕೇಳಿಸ್ಬೇಕು? ಜಾತಿಯವರು ತಲೆ ತಿಂತಾರೆ ಮಾಡುತ್ತೆ ಅವ್ರಿಗೆ. ಅದೇ ಕುರ್ಕುರಾಗಿಲ್ಲ ಅಂದ್ರ ಜೊತೆ ಬಡ್ಡಿ ವ್ಯವಹಾರ ಮಾಡಿ ಅಂತರ ಜೊತೆ ಮಲ್ಕೋಬೇಕಲ್ಲ. ಅಬ್ಬ ಮಗಳು ಶಿವಾಜಿರಾವ್ ಅವ್ರಿಗೆ ಯಾರು ಹುಡುಗರೆ ಆಗಲ್ಲ ಅಂತ ಹೋಗಿದೀವ.
ಬ್ಯಾಡು ಮಂಜ ಶಿವಮೊಗ್ಗದಲ್ಲಿ ಒಂದಿಷ್ಟು ಹುಡುಗರು ಹಾಕಿದ್ದಾನೆ ಒಮ್ಮೆ ನಮ್ಮ ಶಿವಮೊಗ್ಗ ಕಾಲದಲ್ಲಿ ಹೋಗ್ತೀನಿ ಅಂತಾನೆ ನೀವು ತೊಂದರೆ ಆಗೋದಾದ್ರೆ ಯೋಚನೆ ಬೇಡ ಶಿವಾಜಿರಾವ್, ಯೋಚನೆ ಮಾಡಿ. ಈಗೇನಪ್ಪ ಆ ಹೆಂಗಸಿಗೆ ಮಾನ ತೆಗಿಬೇಕು ಹೌದಾ? ಹೌದು. ಕೆಲಸದಾಗೆ ಇದು ಬೇಕು. ಇಲ್ಲಿ ಯಾರ್ಯಾರು ಕೆಲಸಗಾರರು ಅವರೆಲ್ಲ ಮುಂದೆ ಬನ್ನಿ. ನಾನು ರೆಡಿ. ಏನ್ ಮಾಡ್ಲಿ ತಗೊಳ್ಳ ಸಾಯ್ತಾನೆ. ನೀವು ಇರ ಕಡೆ ಅದು ಹಂಗೆ ತಗೊಂಡಿವಿ. ಮಾಡ್ತೀನಿ ಮುಚ್ಕೊಂಡೇಳು ಮಹಾರಾಣಿ ಅಂತಾರೆ. ಬೇಡ ಬೇಡ ಅಂದ್ರುವೆ ಯಾರು ಸವಾಸ ಮಾಡೋಳೆ ಸೀದನಾಗಿ ಮುಗಿಸ್ಬೋದು ಹಂಗ್ ಮಾಡ್ತೀವಿ. ಪ್ರಮಾಣ ಇವತ್ತಿಂದ ನೀನು ನನ್ನ ಅಣ್ಣ ಬರ್ಮಣ್ಣ. ಶಿವಾಜಿರಾವ್ ಅಲ್ಲಿ ಹುಡುಗ ಹೋಗೋಣ. ಮನೆ ಬಿಟ್ಕೊಂಡಿರೋ ಶಿವಾಜಿ ಅಣ್ಣ ಮಾತಾಡಿದ್ದಲ್ಲ ಸಾಕು. ಈಗ ನಾನು ಹೇಳದ ಸರಿಯಾಗಿ ಕೇಳಿಸ್ಕೊಳ್ರಿ. ಅಮಾವಾಸ್ಯೆ ರಾತ್ರಿಲಿ ಮಂತ್ರಿನ ಹೋಗಿ ರಾಜ ಬಾಯಿ ಮುಗಿಸ್ತಾನೆ. ಸಸ್ಯ ಹೋಗಿ ಕಾಲು ತಟ್ಟಾನೆ. ಶಿವಾಜಿ ಹೋಗಿ ಅವನ ನಾಮಕ್ಕೆ ದನ ಕರವು ಕತ್ತೆ ಕೋಣ ನದಿ ಕುದಿ ಇವಾಗ ಪುಸ್ತಕ ಓದಲ್ಲ. ನನ್ನ ವೀರ್ಯಾವಂತಾದ ಬದುಕು ನಡೆಸುತ್ತಾ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಆದ್ರೆ ಮನುಷ್ಯ ಮಾತ್ರ ಗಂಡದ್ದು ಕೇಳಿ ಮಾಡ್ಕೊತಾನೆ ಓದ್ಕೊತಾನೆ. ಅವನಿಗೆ ಯಾವುದೇ ಆಳವಾದ ಜಾಗೃತಿ ಹೋಗ್ಬಿಟ್ಟಿದೆ. ಅವನಿಗೆ ದುನಿಯಾಗೆ ಓದೋ ಮಾತಾಡಿ ಕಲ್ಪಿಸಿಕೊಳ್ಳಕ್ಕೂ ಆಗಲ್ಲ. ಆದ್ಯತೆಯನ್ನು ಕಳ್ಕೊಂಡಿರೋ ಮನುಷ್ಯ ನಾನು ಕಂಡಿದ್ದೀನಿ. ಆದ್ರೆ ಸಾವಂತಿ ನಿಮ್ ಕಣ್ಣಲ್ಲಿ ಆ ತಾಳ್ಯತೆ ಇನ್ನೂ ಇದೆ. ಅದು ನನಗೆ ಇಷ್ಟ. ಈ ನಿಷ್ಠಾವಾಗಿ ಪ್ರಶ್ನೆ ಇಷ್ಟ ಆಯ್ತು. ಹಾಗಾಗಿ ಅವನ್ನ ಮದುವೆ ಆಗೋದ್ರಿಂದ ಇವತ್ತು ನಿಮ್ ಕಣ್ಣು ಹೇಗಿದೆಯೋ ಅವ್ರು ತಿಳ್ಕೊಂಡು ಹಾಗೆ ಹೇಳಿದ್ದು ಅವನಲ್ಲಿ ನಮ್ಮ ನಂಬಿಕೆಗಳನ್ನು ನಾವೇ ಕಾಯುವಂತ ಅದು ಹಳ್ಳಿ ಹುಡುಗಿಯರಿಗೆ ಸಿಟಿಯಲ್ಲಿ ಪಾಠ ಹೇಳ್ಕೊಡೋ ಹುಡುಗಿರ ಹತ್ರ ಏನೆಲ್ಲ ಆಟ ಆಡಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಯಾವುದೇ ಇಲ್ಲ ವಾಕ ಅಂತ ಕರೆದು ನನಗೆ ಇದು ಮಾಡೋ ಪ್ರಯತ್ನ ಪಡ್ಬೇಡ. ವಾಕ ನನ್ನ ಹೆಸರು ಮುಮ್ತಾಜ್. ನಾನು ಗುರು. ನನ್ನ ಹತ್ರ ಬರುವವರೆಲ್ಲ ಶಿಷ್ಯರೇ. ಗುರು ಶಿಷ್ಯರ ಸಂಸ್ಕೃತ ಪ್ರೇಮ ಬೇಕಾದಷ್ಟು ಹೇಳಿದೆ. ಹುಡುಗಿಯನ್ನೆಲ್ಲ ನೀ ಹೆಚ್ಚಿಸ್ತೀಯೋ ಹುಡುಗರು ನಮ್ಗೂ ಮಿಕ್ಸಪ್ ಈ ದೇಶದ ಪರಿಸ್ಥಿತಿ ನನಗೆ ಗೊತ್ತು. ಈ ದೇಶದಲ್ಲಿ ಈ ಭಾರತ ಖಂಡದಲ್ಲಿ ಗಂಡಸರು ಹೆಂಗಸರನ್ನ ಪ್ರೀತಿಸಲು
ಶುರುವಾಗಿ ಹೆಂಗಸರ ಗಂಡಸರನ್ನ ಬೀಳ್ಸೋಕೆ ಸಾಧ್ಯನೇ ಇಲ್ಲ. ಇನ್ನೂ ಆಳವಾಗಿರಬೇಕಾದ್ರೆ ಅದು ಅಸಾಧ್ಯ. ನಿನ್ನೆ ಭರತ ಖಂಡದಲ್ಲಿ ಮಹಾಭಾರತ ಆಗಿದ್ದೆ. ದ್ರೌಪದಿ ಕರ್ಣಕ್ಕೆ ಅಂತ ನಮ್ಮ ಮೊದಲನೇ ಭೇಟಿಯಲ್ಲಿ ಹೇಳಿದ್ದು ಮರ್ತೋಯ್ತಾ? Don't talk like stupid bastard, okay? ಈ ಊರೊಳಗೆ ಸ್ಟುಪಿಡ್ ಆಗಿದ್ದು ನೀನು. You made an ass of yourself, you dirty Brahmin. Don't talk shit. You know nothing. ಸೊನ್ನೆ ನೋಡ, ಇಡೀ ಊರಿಗೆ ಗೊತ್ತಾಯ್ತಲ್ಲ ನೀನೆಂತ ಮೊದಲನೇ ಕೈಕೊಟ್ಟು ಅಂತ. ಸಾತ್ವಿ, ಅಂತ ಇದನ್ನು ನಡಿದು ಮಗನ ಸಮಸ್ಯೆ. ಸರಿ ಅಣ್ಣ, ಮಗನ ಸಮಸ್ಯೆ. ಆದರೂ ನೀವಿಬ್ರು ಇಂಗ್ಲಿಷ್ ಬೈದಾಳ ನೋಡಕ್ಕೆ ಚೆನ್ನಾಗಿರುತ್ತೆ. ಯಾರು? ನಾನು ಮಂಜ. ಏನ್ ಮಂಜ? ಅಲ್ಲ ಬರ್ಬೇಡ, ಕೆಲ್ಸ ಕಟ್ಟೋದು ಸಾಮರ್ಥ್ಯ ಅಲ್ಲ ನಾವು. ಹೇಗೆ ಅಮಾಸಲ್ಲಿ ಏನ್ ಕೆಲಸ ಮಾಡಲ್ಲ ಅಂದ್ರೆ ನೀವು ಕೇಳಲ್ಲ. ನಿಮ್ಗೆ ದೇವರಿಲ್ಲ, ದಿಂಡ್ರು ಇಲ್ಲ, ಏನಾದ್ರು ಮಾಡ್ಕೊಂಡು ಸಾಯ್ರಿ. ಬಿಡು. ಎಲ್ಲಿದ್ದೀನಿ? ನೀವೆಲ್ಲ ಯಾರು? ಓ ಮೈ ಗಾಡ್, ಅಲ್ಲ. ಎಷ್ಟು ಎಂತವ ಅಂತ ನಮ್ಮ ರಂಗಮ್ಮ ಮನೆ ಬಂದಿದ್ದೆಲ್ಲ ಉಡುಪ ಅವಳೆಂದ್ರು ಮಕ್ಕಳೇ ನಿಮ್ಮ ಹೆಸರು ಹೆಸರು ಗೊತ್ತಿಲ್ಲ, ನಾನು ಅದನ್ನು ಬಂದಿರಲ್ಲ ಹೆಸರು ಒಳ್ಳೆದಾಗಲೇ ಬರ್ಬೇಡ ಬರ್ಬೇಡ ಎಲ್ಲ ರಾಮಕ್ಕ 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 ಏನ್ ಬೋಳೆ ಶಿವಚಂದ್ರ ಜೊತೆ ಹೊಟ್ಟೋದ್ಲು ಆ ಹಲ್ ಕಟ್ಕೊಂಡು ಈಗ ಮಾಡ್ತಾಳೆ ಅಂತ ಗೊತ್ತಿದ್ರೆ ಊರಲ್ಲಿ ಮುಖ ತೋರಿಸಿ ಎಂತ ರಾಗಿಟ್ ಮಾಡ್ಕೊಂಡ್ರಿ ಶಿವಜನ ನಾನು ಯಾರ ಊರಲ್ಲಿ ಕೇಳಿದ್ರೆ ರಾಮ ರಾಮವ ರಕ್ಕುಮನೆ ರಕ್ಕುಗೆ ವಾದಿ ಬಂದಿದ್ದೇವೆ ಅಷ್ಟೇ. ಆ ಶಿವಾಜಿ ಸೂಳೆ ಮಗನ ಹುಟ್ಟಿದ ಅನಿಸ್ಬಿಡ್ತೀನಿ. ಭಾರತಕ್ಕೆ ಬಾರ್ದು ಉತ್ತರ ಮಾತು ಪೋಳಿ ಮಗ ಬರ್ಬೋ ನಾಟಕ ಬೇಡ. ನೆರದಿನಲ್ಲಿ ರಾಮವನ ಮನೆಗಾಲ ಜವಾಬ್ದಾರಿ ನಂದು. ಅದು ಕಟ್ಕೊಂಡೆ ಬರ್ಬೋ ನಾಟಕ ಬೇಡ. ಗಾಡು ಪಟ್ಟಿ ಮಗನೇ ಈಗ ಆಟ ಆಡಕ್ಕೆ ಈಗ ಅಲ್ಪಟ್ಕೊಂಡೆ ಈಗ ಸರ್ ಬರೋದಿಲ್ಲ ಹೋಗ್ಬಿಟ್ಟು ಹುಡುಗಿಗೆ ಪಟ್ಟಿ ಹೊಸ ಈ ಗಾಡು ಪಟ್ಟಿ ಮಗನ ಜೊತೆ ಸೇರ್ಕೊಂಡು ಊರ್ ಮೂಲ ದಾರಿ ಶಿವಾಜೇನ ಮೊದಲೇ ಗಾಡಿ ಮಾತಾಡಕ್ಕೆ ಬಿಸಾಕು ಶಿವಾಜೇನ ಜಾತಿ ಹುಡುಗಿನ ಕಣ್ಣಾಗ್ತಾರಲ್ಲ ಇವತ್ತೇ ಮುಗಿತದೆ ಮಾಡ. ಈ ದೇಶದಲ್ಲಿ ಜಾತಿ ಗೀತಿ ಗೀತಿ ಇಲ್ಲ ಮಾಡಿದ್ದೀರಾ? ಒಬ್ಳು ಸಾಧ್ಯ ಅಂತ ಇಬ್ರು ಕಟ್ಕೊಂಡೆ, ಇಬ್ರು ಎರಡೆರಡು ದಿಕ್ಕು. ಹಿಂಗೆ ಮಾತಾಡ್ತೇನೋ
ಸಿದ್ದಾರಾಮ್ ಅಂತ ಗುಲ್ಬರ್ಗ. ತಿಪ್ಪೇಶ್ ಯಾದವ್ ಚಿತ್ರದುರ್ಗ. ನನ್ನ ಹೆಸರು ಅಭಿನಯ್ ಕುಮಾರ್ ಅಂದ್ಬಿಟ್ಟು ದೇವನಹಳ್ಳಿ. ನನ್ನ ಹೆಸರು ಶಿವಕುಮಾರ್ ತುಮಕೂರಿಂದ. ಉಮೇಶ್ ಮಧುಗಿರಿ. ನನ್ನ ಹೆಸರು ಶೈಲಜಾ ಲಗ್ಗೆರೆಯಿಂದ. ಹೆಸರು ಕಾವ್ಯ ಬೆಂಗಳೂರು. ಹೆಸರು ಚಂದನ್ ಹಾಸನ್. ರಾಧನಾ ಬೆಂಗಳೂರು. ಗೀತನ್ ಕೊಡಗು. ಮಹಾಲಕ್ಷ್ಮಿ ಬೆಂಗಳೂರು. ಲಕ್ಷ್ಮಣ್ ಆಲೂರು. ಸೂರಜ್ ಬೆಂಗಳೂರು. ಭೀಮ್ಲಿಂಗೇಗೌಡ ಆರೋಡಿ. ಅರ್ಜುನ್ ಸಾಲಹಳ್ಳಿ. ಮಹೇಶ್ ಗುಂಡ್ಲುಪೇಟೆ. ಆಕಾಶ್ ಬೀದರ್. ಈ ನಾಟಕದ ಸಂಗೀತದ ಸಹಕಾರ ನೀಡಿದವರು ತುರಂಡಳ್ಳಿ ಶ್ರೀನಿವಾಸ್, ಬೆಳಕಿನ ವಿನ್ಯಾಸವನ್ನು ಮಾಡಿದವರು ಮೈಕೋ ಶಿವಶಂಕರ್. ಇವರೆಲ್ಲರೂ ಕೂಡ ಈ ವರ್ಷದ ಈ 6 ತಿಂಗಳ ವೀಕೆಂಡ್ ವಾರಾಂತ್ಯದ ಮಕ್ಕಳು. ಇವರೆಲ್ಲರೂ ಕೂಡ ಈ ನಾಟಕವನ್ನು ಮೊದಲ ಬಾರಿಗೆ ರಂಗದ ಮೇಲೆ ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ, ಹಾರೈಕೆ, ಪ್ರೋತ್ಸಾಹ ಎಲ್ಲವೂ ಇರಲಿ.